ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿಯಾಗಿ ಓಪನ್ ಆಗ್ಬೋದು ನೋಡೋಣ. ಇವತ್ತು ಸೆಕ್ಟರ್ ಆಫ್ ದ ಡೇ ಅಂದರೆ ಅದು ಬ್ಯಾಂಕ್ ನಿಫ್ಟಿ. ರುಪಿ ವೀಕ್ ಆಗ್ತಾನೆ ಬರ್ತೈತಿ. ಇವತ್ತು ಸ್ವಲ್ಪ ಚೇತರಿಕೆ ಕಾಣಿಸ್ಕೊಂತು ರುಪಿ. ಪ್ರೈವೇಟ್ ಬ್ಯಾಂಕ್ಗಳೆಲ್ಲರೂ ಕೂಡ ಪಾಸಿಟಿವ್ ಆಗಿತ್ತು. ICICI ಬ್ಯಾಂಕ್, HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಎಲ್ಲದೂ ಕೂಡ. ಬಟ್ ಇವತ್ತಿನ ಟಾಪ್ ಗೇನರ್ ಅಂದರೆ ಅದು ಟ್ರೆಂಡ್ ಆಗಿದೆ. ನಿಫ್ಟಿ 50ನಲ್ಲಿ 3.02% ಅಪ್ ಮೂವ್ಮೆಂಟ್ ಬಂದಿತ್ತು. ಆಕ್ಸಿಸ್ ಬ್ಯಾಂಕು, ಶ್ರೀರಾಮ್ ಫೈನಾನ್ಸಲ್ಲೂ ಆಲ್ಮೋಸ್ಟ್ 3% ತನಕ ಮೂವ್ಮೆಂಟ್ ಬಂದಿದೆ. ಅದೇ ರೀತಿಯಾಗಿ ಬೇರೆ ಸೆಕ್ಟರ್ ಅಂತ ನೋಡೋದಾದರೆ ಫಾರ್ಮಾ ಸೆಕ್ಟರಲ್ಲಿ ಸನ್ ಫಾರ್ಮಾದಲ್ಲಿ ರಿಸಲ್ಟ್ಸ್ ಇತ್ತು. ರಿಸಲ್ಟ್ಸ್ ಚೆನ್ನಾಗೇ ಬಂದಿತ್ತು, ಆದರೂ ಕೂಡ ಮಾರ್ಕೆಟಲ್ಲಿ ಒಂದು ರಿಯಾಕ್ಷನ್ ಬಂದಿದೆ. ಸನ್ ಫಾರ್ಮಾದಲ್ಲಿ 2.47% ಕರೆಕ್ಷನ್ ಬಂದಿದೆ. ಅದೇ ರೀತಿಗೆ ಮ್ಯಾಕ್ಸ್ ಹೆಲ್ತ್ ಕೇರ್ದು ಎಸ್ಟಿಮೇಷನ್ಗಿಂತ ಕೆಳಗಡೆ ಬಂದಿತ್ತು ರಿಸಲ್ಟ್ಸ್ ಅಂತ. ಒಳ್ಳೆ ರಿಸಲ್ಟ್ಸ್ನ ಕೊಟ್ಟಿರಲಿಲ್ಲ. ಮ್ಯಾಕ್ಸ್ ಹೆಲ್ತು 6.22% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ನಿಫ್ಟಿ 50ಯ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡೋದಾದರೆ ವರುಣ್ ಬೆವರೇಜಸ್ ಆಫ್ಟರ್ ಲಾಂಗ್ ಟೈಮ್ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿದೆ. 3.77% ಅಪ್ ಮೂವ್ಮೆಂಟ್ ಬಂದಿದೆ. ಗೇಲಲ್ಲಿ, ಚೋಳಮಂಡಲಂ ಫೈನಾನ್ಸಲ್ಲೆಲ್ಲ ಸ್ವಲ್ಪ ಪಾಸಿಟಿವಿಟಿ ಬಂದಿತ್ತು. ಅದೇ ರೀತಿಯಾಗಿ ನೆಗೆಟಿವ್ ಅಂದರೆ LTI ಮೈಂಟ್ರಿ ಆಗಿದೆ. 2.95% ಕರೆಕ್ಷನ್ ಬಂದಿರೋದ್ರ ಮೂಲಕ. ನೋಡಿ, ಮಾನ್ಸೂನ್ ಸೀಸನ್ ಬರ್ತಾ ಇದೆ. CPI, WPI ಇನ್ಫ್ಲೇಷನ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸು, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಶಾರ್ಟ್ ಸೀರೀಸಲ್ಲಿ ಮಾಡಿದ್ದೀನಿ. ಪ್ರತಿ ತಿಂಗಳು 13-14ನೇ ತಾರೀಕು ಆಸ್ಪಾಸಲ್ಲಿ ಮಂತ್ಲಿ ಅದು ಡೇಟಾ ರಿಲೀಸ್ ಮಾಡ್ತಾ ಹೋಗ್ತಾರಲ್ವ. ಆ CPI ಡೇಟಾದಲ್ಲಿ 45% ಅದರಲ್ಲಿ ಏನು ಇರುತ್ತೆ ಹೇಳಿ, ಅದರಲ್ಲಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಇರುತ್ತೆ. ಮಾನ್ಸೂನ್ ಅನ್ನೋದು ಇಂಡಿಯಾದಲ್ಲಿ ತುಂಬ ವೆರಿ ಇಂಪಾರ್ಟೆಂಟ್ ಇವೆಂಟು. ಯಾಕೆ ಅಂತಂದರೆ ಮಾನ್ಸೂನ್ ಸರಿಯಾಗಿ ಆಗಿಲ್ಲ ಅಂತಂದರೆ ಟ್ರ್ಯಾಕ್ಟರ್ ಸೇಲ್ಗಳು ಕಮ್ಮಿ ಆಗುತ್ತೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳ ಸೇಲ್ ಕಮ್ಮಿ ಆಗುತ್ತೆ, ಫರ್ಟಿಲೈಸರ್ಗಳ ಪ್ರಾಡಕ್ಟ್ಸ್ಗಳ ಸೇಲ್ ಕಮ್ಮಿ ಆಗ್ತಾ ಹೋಗುತ್ತೆ. ಇದರಿಂದ ಎಲ್ಲದಕ್ಕೂ ಕೂಡ ಒಂದು ಫುಡ್ ಇನ್ಫ್ಲೇಷನ್ ಕೂಡ ಆಗ್ತಾ ಹೋಗುತ್ತೆ, ಹೊಡೆತ ಬೀಳ್ತಾ ಹೋಗುತ್ತೆ. ತುಂಬ ಮಳೆ ಆದ್ರೂ ಕಷ್ಟ, ಮಳೆ ಆಗಲಿಲ್ಲ ಅಂದ್ರೂ ಕಷ್ಟ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೋಲಾರದಲ್ಲಿ, ದಾವಣಗೆರೆ ಈ ಸೈಡೆಲ್ಲ ನ್ಯೂಸ್ ಬರ್ತಾ ಇತ್ತಲ್ವ, ತುಂಬ ಜೋರಾಗಿ ಮಳೆ ಬಂದು ಭತ್ತ ಆಗಿರ್ಬೋದು, ದಪ್ಪಮೆಣಸಿನ್ಕಾಯಿ ಆಗಿರ್ಬೋದು, ಈ ಥರದ್ದೆಲ್ಲ ಸುಮಾರು ಬೆಳೆಗಳು ಹಾನಿಯಾಗಿದೆ ಅಂತ ಬಂದಿದೆ. ಸೊ ಮಳೆ ಆಗಬೇಕು, ಅದರ ವಿಪರೀತನೂ ಆಗಬಾರ್ದು, ಕಮ್ಮಿನೂ ಆಗಬಾರ್ದು. ತುಂಬ ಒಂದು ಅಗ್ರಿಕಲ್ಚರಲ್ ಡಿಪೆಂಡೆಂಟ್ ದೇಶ ನಮ್ಮದು ಆ ಕಾರಣದಿಂದಾಗಲ್ವಾ. ಸೊ ಈಗ ಏನಾಗುತ್ತೆ ಅಂದರೆ ಇದು IMDಯಿಂದ ಪ್ರತಿ ವಾರ ಡೇಟಾ ಕೊಡ್ತಾ ಹೋಗ್ತಾರೆ, ರೈನ್ ಪ್ರಿಡಿಕ್ಷನ್ ಯಾವ ರೀತಿ ಇದೆ ಅಂತ. ಬಟ್ ಮಾನ್ಸೂನ್ದು ಯಾವಾಗ ಮಾನ್ಸೂನ್ ಶುರುವಾಗುತ್ತೆ ಏನು ಅನ್ನೋದು ಜೂನ್ ಫಸ್ಟ್ ವೀಕಲ್ಲಿ ಕರೆಕ್ಟಾಗಿ ಡೇಟಾ ಬರುತ್ತೆ IMDಯಿಂದ. ಅದ್ರ ಮೇಲೆ ಮಾರ್ಕೆಟ್ ರಿಯಾಕ್ಷನ್ ಆಗ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹಿಂದೆ ಈ ಥರ ಆಗದಲ್ಲೇ ಇದ್ದಾಗ, ಆಗಿರೋ ಟ್ರ್ಯಾಕ್ಟರ್ ಸೇಲ್ಗಳು ಕಮ್ಮಿಯಾಗಿ ಮಾನ್ಸೂನ್ ವೀಕ್ ಆಗಿದೆ ಅಂತಂದಾಗ RBI ತನ್ನ ರೇಟ್ ಕಟ್ ಏನಿರುತ್ತಲ್ಲ, ರೆಪೋ ರೇಟ್ನ 2 ಮೀಟಿಗಿಂತಲೂ ಮುಂದಕ್ಕೆ ಹಾಕಿರುವಂಥ ಉದಾಹರಣೆಗಳು ಇದೆ. ಅಂದರೆ ಜಸ್ಟ್ ಬಿಕಾಸ್ ಆಫ್ ಮಾನ್ಸೂನ್ ಸರಿಯಾಗಿ ಆಗಿಲ್ಲ, ಈಗ ನಾವು ರೇಟ್ ಇನ್ಕ್ರೀಸ್ ಮಾಡೋಕ್ಕಾಗೋದಿಲ್ಲ, ಇನ್ನೂ ಅಫೋರ್ಡಬಲ್ ಮಾಡ್ತಾ ಹೋಗಬೇಕು ಅನ್ನೋದಕ್ಕೋಸ್ಕರ ಆ ರೀತಿ ಮಾಡಿರೋ ಉದಾಹರಣೆಗಳು ಕೂಡ ಇದೆ. ಹಾಗಾಗಿ ಮಾನ್ಸೂನ್ ಅನ್ನೋದು ಒಂದು ಇಂಪಾರ್ಟೆಂಟ್ ಇವೆಂಟ್ ಆಗ್ತಾ ಹೋಗುತ್ತೆ. ಬಟ್ ಒಂದು ಕಡೆಯಿಂದ ಒಂದಿಷ್ಟು ಅನಾಲಿಸಿಸ್ ಬರ್ತಾ ಇದೆ. ಇವಾಗ RBI ಇವಾಗ ಒಂದು ಸರ್ಪ್ರೈಸ್ ಮೂವ್ ಆಗಿ ರೇಟ್ನ ಜಾಸ್ತಿ ಕೂಡ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೋಡಬೇಕು. ಬಟ್ ಸದ್ಯಕ್ಕಂತೂ 3-4 ದಿನದಿಂದ ಏನೂ ಕೂಡ ರಿಯಾಕ್ಷನ್ನ ಕೊಟ್ಟಿಲ್ಲ ನಿಫ್ಟಿ ಅಲ್ವಾ. ಬಟ್ ಇವತ್ತು ಒಂದಿಷ್ಟು ಚೇಂಜಸ್ಗಳಿದೆ ಆಗಿರೋದು, ಒಂದು ನಾವು ಸ್ವಲ್ಪ ನೋಡ್ತಾ ಹೋಗಬೇಕು. ಈಗ ನೋಡಿ, ಆಲ್ಮೋಸ್ಟ್ ಮಾರ್ಚ್ 13ನೇ ತಾರೀಕಿಂದ ಮೇ 13ನೇ ತಾರೀಕಿಂದ ಇದೇ ಝೋನಲ್ಲಿ ಇದ್ದೀವಿ. ಏನೂ ಕೂಡ ಚೇಂಜಸ್ ಆಗಿಲ್ಲ. ಅದೇ ಝೋನ್ನ 23,800 ಆಸ್ಪಾಸ್ ಝೋನ್ಗೆ ಹೋಗಿ ಹಿಟ್ ಆಗುತ್ತೆ. ಕೆಳಗಡೆ 23,200 ಹಿಟ್ ಆಗ್ತಾ ಹೋಗುತ್ತೆ. ಬಟ್ ಮೇಲ್ಗಡೆ ನೋಡೋದಾದ್ರೆ ನೀವು 1, 2, 3 ಸಲ ನಾವು 23,800 ಆಸ್ಪಾಸ್ ಝೋನನ್ನು ನಾವು ಹಿಟ್ ಮಾಡಾಗಿದೆ. ಕೆಳಗಡೆ 1-2 ಸಲ ಅಟೆಂಪ್ಟ್ ಮಾಡಿತ್ತು ಅಷ್ಟೇ. ಸೊ ಕ್ಲೀನಾಗಿ ನೋಡ್ತಾ ಬರೋದಾದ್ರೆ ಒಂದು ಕನ್ಸಿಸ್ಟೆಂಟಾಗಿ ಒಂದು ಮೇಲ್ಗಡೆ ಒಂದು ಪ್ಯಾಟರ್ನ್ನೇ ಫಾರ್ಮ್ ಮಾಡ್ಕೊಂತ ಬಂದಿದೆ. ಒಂದು ವರ್ಟೆಕ್ಸ್ ಹತ್ತಿರಕ್ಕೆ ಬಂದಿದೆ. ಇಲ್ಲಿಂದ ಬ್ರೇಕ್ಔಟಿಗೆ ರೆಡಿ ಇದೆಯಾ, ಇವತ್ತು ಬ್ರೇಕ್ಔಟ್ ಸಿಗುತ್ತೆ ಅಂತ ಸುಮಾರು ಜನಕ್ಕೆ ಎಕ್ಸ್ಪೆಕ್ಟೇಷನ್ ಇರ್ಬೋದಿತ್ತು. ಬಟ್ ಇವತ್ತು ಆ ಎಕ್ಸ್ಪೆಕ್ಟೇಷನ್ನ ಕೊಟ್ಟಿಲ್ಲ. ಸೊ ನೆಕ್ಸ್ಟ್ ವೀಕ್ ಈ ಬ್ರೇಕ್ಔಟ್ನ ಮಾಡುತ್ತಾ ಮಾರ್ಕೆಟು ಅನ್ನೋದನ್ನು ನೋಡ್ತಾ ಹೋಗಬೇಕು. ಆದರೆ ವೀಕ್ಲಿ ಕ್ಯಾಂಡಲ್ ನಿಂತ ನೀವು ನೋಡ್ತಾ ಬರೋದಾದ್ರೆ ಇದು ಇಂಟರ್ನಲ್ ಕ್ಯಾಂಡಲ್. ನೆನ್ನೆ ಕೂಡ ಮಾತಾಡ್ಕೊಂಡಿದ್ವಿ. ಒಂದು ಸಣ್ಣಗಿರುವಂಥ ಒಂದು ಬಾಡಿ ಇರುವಂಥ ಇಂಟರ್ನಲ್ ಕ್ಯಾಂಡಲ್ ಮಾಡುತ್ತೆ ಈ ಥರ ಅಂತ ಒಂದು ಎಕ್ಸ್ಪೆಕ್ಟ್ ಮಾಡಿದ್ವಿ. ಆ ಥರ ಆಗಿಲ್ಲ, ದೊಡ್ಡ ಒಂದು ಕ್ಯಾಂಡಲ್ನೇ ಮಾಡಿದೆ. ಬಟ್ ಸ್ಟಿಲ್ ಇದು ಒಂದು ದೊಡ್ಡ ರೇಂಜ್ ಏನಿತ್ತು, 24,000ದಿಂದ 23,200 ಅದರೊಳಗಡೆ ಮಾಡಿರುವಂಥ ಒಂದು ವೀಕ್ಲಿ ಕ್ಯಾಂಡಲ್ ಆಗಿದೆ. ಮುಂದಿನ ವಾರನೂ ಇದು ಇದೇ ರೀತಿಯಾಗಿ ಇದರೊಳಗಡೆ ಒಂದು ಝೋನ್ನ ಮುಂದುವರಿಸ್ತಾ ಹೋಗುತ್ತಾ ಅಥವಾ ಇದನ್ನ ಬ್ರೇಕ್ ಮಾಡುತ್ತಾ ಅನ್ನೋದನ್ನ ನೋಡ್ತಾ ಹೋಗೋಣ. 24,000, 23,800 ಸದ್ಯಕ್ಕೆ ರೆಸಿಸ್ಟೆನ್ಸ್ ಆಗಿ ಉಳ್ಕೊಂಡಿದೆ. ಯಾಕಂದರೆ ಇಂಡಿಯಾ ಬಿಕ್ಸ್ ಕೂಡ ಕಮ್ಮಿ ಬಂದಿಲ್ಲ, ಅಲ್ಲಿ ಗಲ್ಫ್ ದೇಶಗಳದ್ದು ಏನು ಕೂಡ ಕ್ಲಾರಿಟಿ ಕೊಟ್ಟಿಲ್ಲ. ನೆನ್ನೆ ನೋಡಿ ಅಲ್ಲಿಂದ ಅಪ್ ಫ್ರಂಟ್ ರಿಜೆಕ್ಷನ್. ಇವತ್ತು ಕೂಡ ಡೈಲಿ ಕ್ಯಾಂಡಲ್ ಅಂತ ನೋಡಿದ್ರೆ ನಿಮಗೆ ರಿಜೆಕ್ಷನ್ ಥರನೇ ಓದಬೇಕಲ್ವಾ. ಇದು ನೋಡಿ ಇಲ್ಲಿ ಹೋಗಿದೆ, ಅಟೆಂಡ್ ಮಾಡ್ತಾ ಇದೆ, ಅಲ್ಲಿಂದ ರಿಜೆಕ್ಷನ್ ಬಂದಿದೆ ಅಂತಲೇ ನಾವು ಓದ್ತಾ ಹೋಗಬೇಕು. ಇನ್ನು ಇನ್ವರ್ಸ್ ಹ್ಯಾಮರ್ ಮತ್ತೊಂದು ಏನೋ ಒಂದು ನೋಡೋಕ್ಕೆ ಆ ಥರ ಆಗಲ್ಲ, ಯಾಕೆಂದರೆ ಇನ್ನೂ ಒಂದೇ ರೇಂಜಲ್ಲಿದೆ. ಬಟ್ ಇಲ್ಲಿ ಒಂದು ಕನ್ಸಿಸ್ಟೆಂಟಾಗಿ ಒಂದು ಬಿಲ್ಡಪ್ ಆಗ್ತಾ ಇರೋಂಥದ್ದು ಕೂಡ ಕಾಣಿಸ್ತಾ ಇದೆ. ಹಾಗೆಯೇ ನೀವು ಇನ್ನೂ ಸೂಕ್ಷ್ಮವಾಗಿ ನೋಡ್ತಾ ಬರೋದಾದರೆ 15 ಮಿನಿಟ್ಸಲ್ಲಿ ಪ್ರತಿದಿನ 23,800 ಹಿಟ್ಟಾದಾಗ ನೋಡಿ 23,700ಗಿಂತನೂ ಕೆಳಗಡೆ, ಅಂದರೆ ಆ ಪಾಯಿಂಟಿಂದ ನಿಮಗೊಂದು 100ಗಿಂತನೂ ಜಾಸ್ತಿ ಪಾಯಿಂಟ್ಸ್ಗಳ ಒಂದು ನೆಗೆಟಿವಿಟಿ ಸಿಗ್ತಾ ಇತ್ತು. ನೋಡಿ 23,800 ಆಸ್ಪಾಸ್ ಹತ್ರ ಹೋಗುತ್ತೆ, ಅಲ್ಲಿಂದ ಒಂದು 100 ಪಾಯಿಂಟ್ ಫಾಲ್, 23,800 ಹತ್ರ ಹೋಗುತ್ತೆ, ಅಲ್ಲಿಂದ ಒಂದು 100 ಪಾಯಿಂಟ್ ಫಾಲ್. ಸೊ ಈ ರೀತಿ ಆಗ್ತಾ ಇತ್ತು. ಬಟ್ ಇವತ್ತು ಆ ಝೋನ್ ಅಟೆಂಡ್ ಮಾಡಿದ್ಮೇಲೆ ಅಂಥ ದೊಡ್ಡ ಫಾಲ್ ಆಗಿಲ್ಲ. 23,700 ಮೇಲ್ಗಡೆ 748 ಕ್ಲೋಸಿಂಗ್ ಆಗಿಲ್ಲ, ಇವತ್ತು 718 ಕ್ಲೋಸಿಂಗ್ ಆಗಿರೋದು. ಬಟ್ ಕಂಪ್ಯಾರಿಟಿವ್ಲಿ ಆ ಒಂದು ದೊಡ್ಡ ಮಟ್ಟ ರಿಜೆಕ್ಷನ್ ಏನು ಬರ್ತಾ ಇತ್ತು ಅಷ್ಟು ದೊಡ್ಡ ರಿಜೆಕ್ಷನ್ ಬಂದಿಲ್ಲ. ಅಥವಾ ಮಾರ್ಕೆಟ್ ಸಮಯ ಇಲ್ಲ ಅಂತ ನೀವು ಹೇಳ್ತೋಬೋದು, ಕೊನೆ ಮಟ್ಟ ಟೈಮಲ್ಲಿ ಅದನ್ನ ಹಿಟ್ ಆಗಿತ್ತು, ಹಾಗಾಗಿ ರಿಯಾಕ್ಷನ್ ಆಗಿಲ್ಲ ಅಂತ. ಅದರ ರಿಯಾಕ್ಷನ್ ಆಗಬೇಕಂದ್ರೆ ಯಾವಾಗ ಆಗುತ್ತೆ, ಸೋಮವಾರ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಮೂಲಕ ಆಗ್ತಾ ಹೋಗ್ಬೋದು. ಯಾಕಂದರೆ ಹಿಂದೆ ಉದಾಹರಣೆಗಳು ನೀವು ನೋಡಿದ್ರೆ ಆ ಪಾಯಿಂಟಿಗೆ ಹೋದಾಗೆಲ್ಲ ಒಂದು 100-150 ಪಾಯಿಂಟ್ಸ್ಗಳ ಒಂದು ಕರೆಕ್ಷನ್ ಬಂದಿದೆ ಆ ಝೋನಿಂದ. ಮಲ್ಟಿಪಲ್ ಟೈಮ್
ಟೈಮ್ಸ್ ಈ ಝೋನ್ನ ಟೆಸ್ಟ್ ಮಾಡ್ತಾನೆ ಇದೆ. ಸೊ ಈ ಝೋನ್ನ ವೀಕ್ ಆಗಿ ಇಲ್ಲಿ ಬುಲ್ಸು ಒಂದ್ಸಲ ತಗೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತಾರ ಅಥವಾ ಬೇರ್ಸು ಇಲ್ಲಿಂದ ಮತ್ತೆ ಕೆಳಗಡೆ ತಳ್ತಾರ ಅನ್ನೋದಕ್ಕೆ ಮುಂದಿನ ವಾರ ತನಕ ಮಾರ್ಕೆಟು ಸರ್ಪ್ರೈಸ್ನ ಹಾಗೆ ಉಳಿಸ್ಕೊಂಡಿದೆ. ಸೊ ಗೋಲ್ಡ್ ಸಿಲ್ವರ್ ಏನು ಮಾಡ್ತಾ ಇದೆ, ಅದೆರಡು ಕೂಡ ತುಂಬ ಫ್ಲಾಟ್ ಆಗಿ ನಡೀತಾ ಇದೆ. ನೆನ್ನೆ ಕೂಡ ಮಾತಾಡಿದ್ವಿ ಗೋಲ್ಡ್ ಸಿಲ್ವರಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ, ಫೆಡ್ ಪಾಲಿಸಿ ಇವೆಂಟ್ ಆಗೋ ತನಕ ವೆಯ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಅಲ್ಲಿ ತನಕ ಹೀಗೆ ಇರುತ್ತಾ ಗೊತ್ತಿಲ್ಲ ಗೋಲ್ಡ್ ಸಿಲ್ವರ್ ಏನು ಮಾಡುತ್ತೆ ಅಂತ. ಬಟ್ ಸದ್ಯಕ್ಕಂತೂ 2-3 ದಿನದಿಂದ ತಣ್ಣಗೆ ಹಾಗೆ ನಿಂತ್ಕೊಂಡಿದೆ. ಅದೇ ರೀತಿಯಾಗಿ US 10 ಇಯರ್ದು ಬಾಂಡ್ ಇಳ್ದು ನೀವು ನೋಡ್ತಾ ಬರೋದಾದ್ರೂ ಕೂಡ ಲಾಸ್ಟ್ 3 ದಿನದಿಂದ ಅದು ಸ್ವಲ್ಪ ನೆಗೆಟಿವಿಟಿ ಬರ್ತಾ ಇದೆ. ಸೊ ಮಾರ್ಕೆಟಿಗೆ ಸ್ವಲ್ಪ ಪಾಸಿಟಿವಿಟಿ ಆಗಿದೆ. ಕ್ರೂಡು 105ಕ್ಕಿಂತ ಕೆಳಗಡೆ ಬಂದಿದೆ, ಸ್ಟಿಲ್ 100 ಮೇಲೇನೇ ಇದೆ. ಇಂಡಿಯಾ ವಿಕ್ಸ್ ಇವತ್ತು ಆಲ್ಮೋಸ್ಟ್ ಫ್ಲಾಟಲ್ಲಿ ಎಂಡ್ ಆಗಿದೆ ಅಂತ ತೋರಿಸ್ತಾರೆ, ಕೊನೆ ಮೂಮೆಂಟಲ್ಲಿ ಆಚೆ ಆಗಿರ್ಬೋದು. ಅದೇ ರೀತಿಯಾಗಿ ನಿಫ್ಟಿ ಇವತ್ತು ಮಾರ್ಜಿನಲ್ಲಿ ಹೈ ಆಗಿ 23,700 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಬ್ಯಾಂಕ್ ನಿಫ್ಟಿ ಚೆನ್ನಾಗಿತ್ತು ಇವತ್ತು, ಅದೇ ಟಾಪ್ ಗೇನಿಂಗ್ ಸೆಕ್ಟರ್ ಕೂಡ ಇವತ್ತು 54,000 ದಾಟಿದೆ. ಅದೇ ರೀತಿಗೆ ಫಿನ್ ನಿಫ್ಟಿ ಕೂಡ 25,500 ದಾಟಿದೆ. ಸೆನ್ಸೆಕ್ಸ್ ಅಲ್ಲಿ 75,000 ಮೇಲ್ಗಡೆ ಕ್ಲೋಸಿಂಗ್ ಸಿಕ್ಕಿದೆ. ಮಿಡ್ ಕ್ಯಾಪಲ್ಲಿ 14,000 ಮೇಲ್ಗಡೆ ಕ್ಲೋಸಿಂಗ್ ಸಿಕ್ಕಿದೆ. ಸೊ ಗೋಲ್ಡ್ ಸಿಲ್ವರ್ ಆಲ್ರೆಡಿ ಮಾತಾಡಿದ್ವಿ. ಬಿಟ್ಕಾಯಿನ್ ಆಲ್ಮೋಸ್ಟ್ ಫ್ಲಾಟ್ ಆಗಿ ನಡೀತಾ ಇದೆ. ಹಾಗೆಯೇ ಕಾಪರಲ್ಲೂ ಕೂಡ ಇವತ್ತು ಆಲ್ಮೋಸ್ಟ್ ಫ್ಲಾಟ್ ಇತ್ತು. ರುಪಿ ಇವತ್ತು ಸ್ವಲ್ಪ ಸ್ಟ್ರೆಂತ್ ಆಯ್ತು. ಆ್ಯಕ್ಚುಲಿ ಇವತ್ತು ಒಂದು 50 ಪೈಸೆ ಕಮ್ಮಿ ಆಗಿದೆ. 96 ರೂಪಾಯಿ ಮೇಲ್ಗಡೆ ಹೋಗಿದ್ದು ಇವತ್ತು 95 ರೂಪಾಯಿ 69 ಪೈಸೆಗೆ ಬಂದು ನಿಂತಿದೆ. ಸೊ ಅದನ್ನು ಬಿಟ್ಟು ಅಂತ ನೋಡೋದಾದ್ರೆ ಕ್ಲೈಂಟ್ ಡೇಟಾ ಇನ್ನೂ ಬಂದಿರೋದಿಲ್ಲ. FIDAನಲ್ಲಿ ಇವತ್ತು ಮೆಜಾರಿಟಿ ಆಫ್ ದ ಸ್ಟಾಕ್ಗಳು ಪಾಸಿಟಿವ್ ಆಗಿ ಇತ್ತು. ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಪಾಸಿಟಿವಿಟಿ ಇತ್ತು. ಪ್ರೈವೇಟ್ ಬ್ಯಾಂಕ್ಗಳು ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಹೆಲ್ತ್ ಕೇರ್ ಸೆಕ್ಟರ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಮ್ಯಾಕ್ಸ್ ಹೆಲ್ತ್ ಕೇರ್ ಇದೆಲ್ಲ ಕೂಡ ಕಾಂಟ್ರಿಬ್ಯೂಟ್ ಮಾಡಿರುತ್ತಲ್ವಾ. ಅದೇ ರೀತಿಯಾಗಿ ನಿಫ್ಟಿನಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ನೋಡೋದಾದ್ರೆ ನಿಮಗೆ 23,700 ಒಂದಿಷ್ಟು ಕಾಲ್ನ ಅನ್ವೈಂಡಿಂಗ್ ಮಾಡ್ಕೊಂಡಿದ್ದಾರೆ. ಅಂದರೆ ಒಂದು ರೆಸಿಸ್ಟೆನ್ಸ್ ಕೊಡ್ತಾ ಇದ್ರು, ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದಾರೆ. ಮ್ಯಾಕ್ಸ್ ಪೆನ್ ಇನ್ನೂ 23,800 ಇದೆ. 23,800 ಕೂಡ ಸ್ವಲ್ಪ ಪೊಸಿಷನ್ ಕೆಳಗಡೆ ಹೋಗಿರುವಂಥದ್ದು ಇಂಟ್ರೆಸ್ಟಿಂಗ್ ಮೂವ್ ಅಂತ ಅನಿಸ್ತಾ ಹೋಗುತ್ತೆ. ಏನಾಗ್ತಾ ಇದೆ ಇಲ್ಲಿ ಏನೋ ಅನ್ನೋದು ನೋಡೋಣ. 23,500 ನೋಡಿ ಸಪೋರ್ಟ್ ಬಿಲ್ಡಪ್ ಆಗೋ ಥರ ಕಾಣಿಸ್ತಾ ಇದೆ. ಬಟ್ 24,000 ಇರುವಷ್ಟು ರೆಸಿಸ್ಟೆನ್ಸು ಬೇರೆ ಯಾವ ಸ್ಟ್ರೈಕಲ್ಲೂ ಕೂಡ ಆಗಿಲ್ಲ. ಹಾಗಾಗಿ 24,000 ಅನ್ನೋದು ಸ್ಟ್ರಾಂಗ್ ಬ್ಯಾರಿಯರ್ ಆಗಿ ಕೂತ್ಕೊಂಡಿದೆ. ಅಕಸ್ಮಾತ್ ಏನಾದ್ರು ಪಾಸಿಟಿವ್ ನ್ಯೂಸು ಮತ್ತೊಂದು ವೀಕೆಂಡಲ್ಲಿ ಬಂತು, ಈ ಪೊಸಿಷನ್ಗಳೆಲ್ಲ ಟರ್ನ್ ಅರೌಂಡ್ ಆಗಬೇಕು ಅಂದರೆ ಏನೊಂದು ಮ್ಯಾಸಿವ್ ಬ್ರೇಕ್ಔಟ್ನ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದು ಸಿಗ್ತಾ ಹೋಗುತ್ತೆ. ಯಾಕೆ ಆ ಥರ ಆಗುತ್ತೆ ಹೇಳಿ ನೋಡಿ. ವೀಕೆಂಡಲ್ಲಿ ನಾನು ತುಂಬ ದೊಡ್ಡ ಪಾಸಿಟಿವ್ ನ್ಯೂಸ್ ಬಂತು ಅಂದರೆ ಇಷ್ಟು ದೊಡ್ಡ ಪೊಸಿಷನ್ ಇಟ್ಕೊಂಡಿರೋರೆಲ್ಲ ಏನು ಮಾಡಬೇಕಾಗುತ್ತೆ, ದೇನ್ ಇಟ್ಟು ರನ್ ಫಾರ್ ಕವರ್ ಅಂತೀವಿ. ಅಂದರೆ ಏನು ಮಾಡಬೇಕು, ಕವರ್ ಮಾಡಬೇಕು. ಏನು ಮಾಡಬೇಕು, 24,000ದಿಂದ ಅವ್ರು 24,500 ಕಡೆಗೋ ಮತ್ತೊಂದು ಕಡೆಗೂ ಶಿಫ್ಟ್ ಮಾಡ್ತಾರೆ. ಇಲ್ಲೆಲ್ಲ ಅನ್ವೈಂಡಿಂಗ್ ಆಗ್ತಾರೆ. ಮತ್ತು ಈ ಕಡೆ ಬಂದು ಸಪೋರ್ಟ್ ಬಿಲ್ಡ್ ಮಾಡಿಬಿಡ್ತಾರೆ. ಯಾರು ರೆಸಿಸ್ಟೆನ್ಸ್ ಆಗಿದ್ರು ಅವರೇ ಸಪೋರ್ಟ್ ಬಿಲ್ಡ್ ಮಾಡೋಕ್ಕೆ ಶುರು ಮಾಡ್ತಾರೆ 23,800 ಆ ಕಡೆ ಎಲ್ಲ. ಅವಾಗ ಏನಾಗುತ್ತೆ, ಮಾರ್ಕೆಟಿಗೆ ಎರಡೂ ಸೈಡಿಂದ ಪುಷ್ ಸಿಗೋದ್ರಿಂದ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ. ಏನು ಇದು ಹಾಗೆ ಬಿಡುತ್ತಾ ಇಲ್ಲ. ಆ ಥರ ಆದರೆ ವೀಕೆಂಡಲ್ಲಿ ಏನಾದ್ರು ಸುದ್ದಿ ಬಂದರೆ ಆ ಥರ ಅದರ ಸುದ್ದಿ ಬಗ್ಗೆ ನಂಬಿಕೆ ಇದೆಯಾ ನಿಮಗೆ? ಯಾವ ಸುದ್ದಿಗಳ ಬಗ್ಗೆನೂ ನಂಬಿಕೆ ಇಲ್ಲ. ಗ್ಲೋಬಲ್ ಪಾಲಿಟಿಕ್ಸ್, ಲೋಕಲ್ ಪಾಲಿಟಿಕ್ಸ್ ಎಲ್ಲದೂ ಕೂಡ ದಿನಕ್ಕೊಂದೊಂದು ಮಾತು, ಕ್ಷಣಕ್ಕೊಂದೊಂದು ಆಟ, ಇದೇ ರೀತಿ ಆಗೋಗ್ಬಿಟ್ಟಿದೆ. ಸೊ ಯಾವುದ್ರಲ್ಲೂ ಕೂಡ ಕ್ಲಾರಿಟಿ ಅನ್ನೋದು ಸಿಗ್ತಾ ಇಲ್ಲ. ಅದೇ ರೀತಿಯಾಗಿ FIDAದು ಓವರಾಲ್ ನೋಡ್ತಾ ಬರೋದಾದ್ರೆ ಇವತ್ತು ಕ್ಯಾಶ್ ಮಾರ್ಕೆಟಲ್ಲಿ 1,891 ಕೋಟಿನ ಇವತ್ತು ಇಲ್ಲ 22ನೇ ತಾರೀಕಿಂದ ಇನ್ನೂ ಅಪ್ಡೇಟ್ ಮಾಡಿಲ್ಲ. ನಾನು ಈ ವಿಡಿಯೋ ಮಾಡೋ ಸಮಯ ತನಕ ಅಪ್ಡೇಟ್ ಬಂದಿಲ್ಲ. ಸೊ ಇವತ್ತು FIDAಗಳು ಏನು ಮಾಡಿದ್ದಾರೆ ಅನ್ನೋದು ಸುದ್ದಿ ಸಿಕ್ಕಿಲ್ಲ ನಮಗೆ. ಅದೇ ರೀತಿಯಾಗಿ ಇಂಟ್ರಾಡೇ ಬೂಸ್ಟರ್ಸ್ ಅಂತ ನೋಡಿದ್ರೆ ಆಲ್ರೆಡಿ ಮಾತಾಡ್ದಂಗೆ ಪ್ರೈವೇಟ್ ಬ್ಯಾಂಕ್ ಟಾಪ್ ಗೇನರು, ಹೆಲ್ತ್ ಕೇರು ಟಾಪ್ ಲೂಸರ್ ಆಗಿದೆ. ಸೊ F&O ಎಲಿಜಿಬಲ್ ಸ್ಟಾಕ್ಸ್ಗಳಲ್ಲಿ ಟಾಪ್ ಪರ್ಫಾರ್ಮ್ ಮಾಡಿರುವಂಥ ಸ್ಟಾಕ್ ಅಂದರೆ ಅದು ಗೈಲ್ ಆಗಿದೆ. 4% ಅಪ್ ಬಂದಿತ್ತು. ನೌಕರಿನಲ್ಲೂ ಕೂಡ ಅಪ್ ಬಂದಿದೆ. ಗ್ಲೆನ್ ಮಾರ್ಕಲ್ಲಿ 5% ಕರೆಕ್ಷನ್ ಬಂದಿದೆ. ಒಂದಿಷ್ಟು ರಿಸಲ್ಟ್ಸ್ಗಳು ಬರ್ತಾ ಹೋಗಿತ್ತು ಇವತ್ತು. ಇನ್ಫೋ ಎಡ್ಜಲ್ಲಿ ಒಳ್ಳೆ ರಿಸಲ್ಟ್ಸ್ ಬಂದಿದೆ. IT ಸೆಕ್ಟರ್ ಸ್ಟಾಕ್ಗಳು ಅದು ಪಾಸಿಟಿವ್ ಆಗಿತ್ತು. ಹಾಗೆಯೇ ಹಿಂಡಾಲ್ಕೋದಲ್ಲಿ ರಿಸಲ್ಟ್ಸ್ ಬಂದಿತ್ತು. 5 ರೂಪಾಯಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದ್ದಾರೆ ಅಂತ ಬಂದಿತ್ತು. ಈ ಥರದ್ದು ಒಂದಿಷ್ಟು ಸುದ್ದಿಗಳು ಬಂದಿದೆ. ನೋಡ್ಕೊಂಬರೋಣ ರಿಸಲ್ಟ್ ಕ್ಯಾಲೆಂಡರ್ಲಿ. ಸನ್ ಫಾರ್ಮಲ್ಲಿ ಮಾತಾಡಿದ್ವಿ. ಹಿಂಡಾಲ್ಕೋದಲ್ಲಿ ನೋಡಿ 5 ರೂಪಾಯಿ ಡಿವಿಡೆಂಡ್ ಹೇಳಿದ್ದಾರೆ. 82 ರೂಪಾಯಿ ಡಿವಿಡೆಂಡ್ ಕೊಟ್ಟಿದ್ದಾರೆ. ಐಷರ್ ಮೋಟರ್ಸು ಸೊ ನೆಟ್ ಪ್ರಾಫಿಟ್ 12% ರೈಸ್ ಆಗಿದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಇನ್ಫೋ ಎಡ್ಜಿಂದು ಕೂಡ ರಿಸಲ್ಟ್ಸ್ ಚೆನ್ನಾಗಿತ್ತು. 3M ಇಂಡಿಯಾದ ರಿಸಲ್ಟ್ಸ್ ಚೆನ್ನಾಗಿತ್ತು. ಸೊ ಇದರದ್ದು ಒಂಥರ ಒಂದಿಷ್ಟು ರಿಸಲ್ಟ್ಸ್ಗಳು ನೋಡಿದ್ದೀನಿ, ನಾನು ಇವತ್ತು ಫಾಲೋ ಮಾಡಿದ್ದೀನಿ. 187 ಕಂಪ್ನಿಗಳ ರಿಸಲ್ಟ್ಸ್ ಇತ್ತು. ವೀಕೆಂಡಲ್ಲೂ ಕೂಡ ಕಂಪ್ನಿಗಳ ರಿಸಲ್ಟ್ಸ್ ಇದೆ. ಯಾವುದು NTPC, DVS ಲ್ಯಾಬೊರೇಟರೀಸ್, JK ಸಿಮೆಂಟ್, HBL ಇಂಜಿನಿಯರಿಂಗ್, ಸುಮಾರು ಒಂದು 75 ಕಂಪ್ನಿಗಳ ರಿಸಲ್ಟ್ಸು ನಾಳೆ ಶನಿವಾರ ದಿವಸ ಬರೆದಿದೆ. ಅದೇ ರೀತಿ ಭಾನುವಾರ ಕೂಡ 1-2 ಕಂಪ್ನಿಗಳ ರಿಸಲ್ಟ್ಸ್ ಬರೆದಿದೆ. ಸೋಮವಾರ ದಿವಸ ನಾವು ಓಪನ್ ಆದಾಗ ಸುಜ್ಲಾನು, ಸುಂದರಂ ಫೈನಾನ್ಸು, RVNL, ಹಿಟಾಚಿ, ಒಂದಿಷ್ಟು PSUದು, ನವರತ್ನ, ಮಿನಿರತ್ನ ಈ ಕಂಪ್ನಿಗಳ ರಿಸಲ್ಟ್ಸ್ಗಳು ಬರೋದಕ್ಕಿದೆ. ನೋಡೋಣ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅಂತ. ಸದ್ಯಕ್ಕೆ ಅರ್ನಿಂಗ್ಸ್ ಕ್ಯಾಲೆಂಡರ್ ಅಂತ ನಾವು ನೋಡ್ತಾ ಬರೋದಾದರೆ ಓವರಾಲು 1,064 ಕಂಪ್ನಿಗಳು ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ. 829 ಕಂಪ್ನಿಗಳು ನೆಗೆಟಿವ್ ಆಗಿ ರೇಟನ್ನು ಕೊಟ್ಟಿದ್ದಾರೆ. ಸೊ ನಾಟ್ ಬ್ಯಾಡ್ ಅಂತ ಹೇಳ್ಬೋದು. ಓವರಾಲ್ ನೋಡೋದಾದರೆ ಸ್ವಲ್ಪ ಅಡ್ವಾನ್ಸ್ ಅಂದರೆ ಪಾಸಿಟಿವ್ ರಿಟರ್ನ್ಸ್ ಕೊಟ್ಟಿರುವಂಥ ಸ್ಟಾಕ್ಗಳೇ ಜಾಸ್ತಿ ಇದೆ. RBIನಿಂದ ಗೌರ್ಮೆಂಟ್ಗೆ ಮತ್ತೆ ಒಂದು ರೆಕಾರ್ಡ್ ನಂಬರಲ್ಲಿ ಇವಾಗ ದುಡ್ಡನ್ನ ಕೊಡ್ತಾರೆ. ಇನ್ಫ್ಲೇಷನ್ನು ಮತ್ತು ಗ್ಲೋಬಲ್ದು ಇದೆಲ್ಲ ಸಿಚುವೇಷನ್ ಇದೆಯಲ್ಲ ಹೆಲ್ಪ್ ಆಗೋಕ್ಕೆ ಅಂತ ಇದೆ. ಅದಕ್ಕೆ ನೋಡಿ ಯಾವುದೂ ಮಾನದಂಡ ಇಲ್ಲ. RBI ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಅಂತ ಅಂದ್ರೂ ಕೂಡ ಗೌರ್ಮೆಂಟ್ಗೆ ಈ ಥರ ಅವರು ದುಡ್ಡನ್ನ ಇಶ್ಯೂ ಮಾಡೋಂಥದ್ದು ಹಿಂದಿನ ಕೂಡ ನಡ್ಕೊಂಬಂದಿದೆ. ಅದು ಈ ಸಲ ರೆಕಾರ್ಡ್ ನಂಬರಲ್ಲಿ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಸೊ ನೋಡೋಣಂತೆ ಅದೇನಾಗ್ತಾ ಹೋಗುತ್ತೆ ಅಂತ. ಅದ್ರ ಜೊತೆಗೆ ಮೇ 26ಕ್ಕೆ ನೆಕ್ಸ್ಟ್ ವೀಕು RBIದು ರುಪಿ ಡಾಲರ್ ಸ್ವ್ಯಾಪ್ ಆ್ಯಕ್ಷನ್ ಕೂಡ ನಡೀತಾ ಇದೆ. ಇದ್ರ ಮಧ್ಯದಲ್ಲಿ RBI ಪಾಲಿಸಿ ಮೀಟ್ ಯಾವಾಗಿದೆ ನೆಕ್ಸ್ಟ್ ನೋಡ್ಕೊಂಡ್ಬಂದ್ಬೋಣ. ಸೊ ಸದ್ಯಕ್ಕೆ ಯಾವುದೂ ಇಲ್ಲ ಅಂತ ಅನ್ಕೊತೀನಿ. ನೆಕ್ಸ್ಟ್ ಇನ್ನು ಜೂನಲ್ಲೇ ಇರುವಂಥದ್ದು. ಸೊ ಫಸ್ಟು ಇವ್ರದ್ದಾಗುತ್ತಲ್ವ, ಯಾವುದು US ಇಂದ ಆಗ್ತಾ ಹೋಗುತ್ತೆ. ಅದು ಯಾವುದಿದೆ ಜೂನ್ 17ನೇ ತಾರೀಕಿದೆ ಅನ್ಸುತ್ತೆ ಅವ್ರದ್ದು. ಸೊ ಜೂನ್ 17ಕ್ಕೆ ಆದಮೇಲೆ ನಮ್ಮದು ಆಮೇಲೆ ಬರುತ್ತೆ ಹೋಗುತ್ತೆ. ಅದಾದಮೇಲೆ ನಮ್ದಿರುತ್ತೆ ಯುನೈಟೆಡ್ ಸ್ಟೇಟ್ಸು. ಅದಾದಮೇಲೆ ನಮ್ದಿರಬೇಕು. ನೋಡೋಣ ನಮ್ದು ಇಲ್ಲಿದೆ ಯಾವಾಗಿದೆ.
ನಮ್ದು ಇನ್ನೂ ಕೆಳಗಡೆ ಇದೆ. ಇಲ್ಲಿ ನಿಮಗೆ ಝೆರೋದಾ ಪೋರ್ಟಲಲ್ಲಿ ಬೇರೆ ಬೇರೆ ಆಪ್ಷನ್ಗಳಿದೆ ನೋಡಿ. ಇಲ್ಲಿ ಇಂಡಿಯಾ ಅಂತ ಇಟ್ಕೋಬೋದು ನೀವು. ಇಂಡಿಯಾ ಅಂತ ಇಟ್ಕೊಂಡು ಬರೀ ಅಂತ ಇಟ್ಟರೆ ನೋಡಿ 5th ಜೂನ್ ಇದೆ ನಮ್ಮದು RBI ಪಾಲಿಸಿ ರೇಟ್. US ಗಿಂತ ಮುಂಚೆನೇ ಇದೆ. ಸೊ 5th ಜೂನು RBI ಪಾಲಿಸಿ ರೇಟ್ ಇದೆ. CPI ಇನ್ಫ್ಲೇಷನ್, WPI ಇನ್ಫ್ಲೇಷನ್ 12-15, ಅದು 12ರಿಂದ 15ನೇ ತಾರೀಕು ಆಸ್ಪಾಸಲ್ಲಿ ಬರುತ್ತೆ. ನೋಡೋಣ, ಮುಂದಿನ ಶುಕ್ರವಾರ RBI ಪಾಲಿಸಿ ಮೀಟ್ ಇದೆ. ಅದು ಇಂಪಾರ್ಟೆಂಟ್ ಇವೆಂಟ್ ಆಗ್ತಾ ಹೋಗುತ್ತೆ ಮಾರ್ಕೆಟ್ ದೃಷ್ಟಿಯಿಂದ. ಸದ್ಯಕ್ಕೆ ರೆಪೋ ರೇಟು 5.25 ಇದೆ. ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಬಗ್ಗೆ ಯಾರಿಗಾರು ಅನುಮಾನ ಇದೆ ಅಂದರೆ ಡೆಡಿಕೇಟೆಡ್ ವಿಡಿಯೋ ಚಾನಲ್ನ ಶಾರ್ಟ್ ಸೀರೀಸ್ಲಿದೆ. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದೆ ಚೆಕ್ಔಟ್ ಮಾಡ್ಬೋದು. ವೀಕೆಂಡಲ್ಲಿ ಸಾಧ್ಯವಾದರೆ OI ಬಗ್ಗೆ ಅಥವಾ ಬೇರೆ ಯಾವುದಾದ್ರು ಒಂದು ಟಾಪಿಕ್ ಬಗ್ಗೆ ವಿಡಿಯೋ ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2026 ನಮ್ಮ ಚಾನಲ್ನ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ, ಇನ್ವೆಸ್ಟ್ ವಿತ್ ಇಂಟೆಂಟ್. ಅದು ಶಾರ್ಟ್ ಟರ್ಮ್ ಆಗಿರಲಿ, ಲಾಂಗ್ ಟರ್ಮ್ ಆಗಿರಲಿ, ಒಂದು ಗುರಿ ಜೊತೆ ನಿಮ್ಮ ಹೂಡಿಕೆ ಇರಲಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.